ಸೇರಿಸಿ ಬಂಡು ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯ್ಗಳ ವಿರುದ್ಧ. ನಾ ಸುಲಿಗೆ ಕೋರಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡುಗ್ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ಅವಾಲಿಕಾರ. ಆದ್ರ ನಾ ಕೊಂದು ದೇಶದ್ರೋಹಿಗಳನ್ನ ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರಿತೀರಿ ಕುಂಪಣಿ ಸರ್ಕಾರಕ್ಕೆ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂತಂದರೆ ಕಿತ್ತೂರಲ್ಲಿದ್ದೀನಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ಸರ್ಕಲ್ ಇದೆಯಲ್ಲ, ಎಕ್ಸಾಕ್ಟಾಗಿ ಅಲ್ಲೇ ನಮ್ಮ ಜೂಜು ಮುಕ್ತ ಕರ್ನಾಟಕ ಅಭಿಯಾನ ಏನಿದೆಯೋ ಆ ಅಭಿಯಾನನ ಇಲ್ಲಿವರೆಗೂ ತಗೊಂಬಂದೆ. ಸೊ ಇವಾಗ ಸೀದಾ ಅಣ್ಣ ಓದ್ತಾ ಇದ್ದಾರೆ. ಫಸ್ಟು ಓದಿದ್ರ ಅಣ್ಣ? ಈ ಕಡೆ ಬನ್ನಿ, ಈ ಕಡೆ ಒಂದಿದೆ ನೋಡಿ. ಇದು ಅಟ್ಲೀಸ್ಟ್ ಇದು ಫಿಗರ್ ನೋಡಿ. ಅಂದರೆ ಜೂಜಾಡಿ ದ್ರೌಪದಿನ ಪಾಂಡವರೇ ಕಳ್ಕೊಂತಾರೆ ಧರ್ಮರಾಯ. ಇನ್ನು ಜೂಜಾಡಿ ನಾವು ಬದುಕೋಕ್ಕಾಗುತ್ತಾ ಅನ್ನೋ ಥರ ಇದೊಂದು ಮೆಸೇಜು. ಹಾಂ, ಏನು ಎದುರಂಥದ್ದೇನಿಲ್ಲ. ಆ್ಯಪ್ಸು ನಮ್ಮ ಇಂಡಿಯಾದಲ್ಲಿ ವೆನ್ ಕರ್ನಾಟಕ ಅಂತ ಯಾವಾಗ ಕರ್ನಾಟಕದಲ್ಲಿ ಯಾವಾಗ ಮಾಡ್ತೀರಾ ಅಂತ ಕೇಳತ್ತಾರ. ಪ್ರತಿ ಜಿಲ್ಲೆಗೂ ಹೋಗ್ತಾ ಇದ್ದೀನಿ. ಹಿಂಗೆ ಹೋಗಿದ ಕಡೆ ನಿಮ್ಗೆ ಈ ಥರ 4 ಜನಕ್ಕೆ ಹೇಳ್ತೀನಿ. ನೀವು ಇನ್ನೊಂದು 4 ಜನ ಯಾರು ಕೂತ್ಕೊಂಡಾಗ ನಿಮ್ಮ ಫ್ರೆಂಡ್ಸ್ ಹೇಳ್ತೀರ. ಹಾಂ, ಯಾರಿಗಾರು ಗೊತ್ತಿದ್ರೆ ಹೇಳಿ ಅಣ್ಣ. ಮೊಬೈಲಲ್ಲಿ ರಮ್ಮಿ ಆಡ್ತಾರೆ, ಈಗ ಮೊಬೈಲಲ್ಲೇ ಕೂತ್ಕೊಂಡು ರಮ್ಮಿ ಆಡ್ತಾರೆ. ಅದಕ್ಕೆ ಅಂಥವ್ನ ಯಾರಾದರೂ ನೀವು ನೋಡಿದ್ರೆ ಹೇಳಿ ಅಣ್ಣ, ಆಡಬೇಡ್ರಪ್ಪ ಅಂತ. ಹಾಂ ಅಣ್ಣ, ಟೂರ್ ಮಾಡ್ತಾ ಜೊತೆಗೆ ಇದೊಂದು ವಿಚಾರ. ಸಂಗೊಳ್ಳಿಯಿಂದ ಬಾದಾಮಿ. ಹಾಂ, ಬರ್ತೀನಿ ಅಣ್ಣ. ನಿಮ್ಮ ಹೆಸರು? ರಫೀಕ್. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓಕೆ, ಇಲ್ಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಜನ. ಅಂದರೆ ಈಗ ಏನಾದರೂ ಒಂದು ಮಾಡ್ತಾಯಿದ್ರೆ ಏನೋ ಒಂದು ಮಾಡ್ತಾನೆ, ನಮ್ಗೆ ಯಾಕೆ ಅನ್ನೋ ಮೈಂಡ್ ಇಲ್ಲ. ಏನು ಮಾಡ್ತಾಯಿದ್ದೇನೆ ತಡಿ ಕೇಳಿ ನೋಡೋಣ ಅಂತಂದ್ಬಿಟ್ಟು ಬಂದು ವಿಚಾರಿಸ್ತೀರಾ. ನಮ್ಮ ಉತ್ತರ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಕೂಡ ಹ್ಯಾಟ್ಸ್ ಆಫ್. ಜೊತೆಗೆ ಒಂದು ಅಂಕಲ್ ಒಬ್ಬರು ಬಂದಿದ್ದರು, ಅವರು ಕೂಡ ಅದ್ಭುತವಾಗಿ ಮಾತಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಇದಕ್ಕೆ. ಹಳ್ಳಿಲಿ ಮನೆ ಮಾರ್ಕೊಂಡು ಹಾಳಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಇದು ಪಕ್ಕ ಬ್ಯಾನ್ ಆಗಲೇಬೇಕು ಅಂತ ಹೇಳಿದ್ರು. ಖುಷಿ ಆಯಿತು ಎಲ್ಲರಿಗೂ. ಅಷ್ಟು ಹೇಳ್ತಾ ಕಿತ್ತೂರಲ್ಲಿ ನಮ್ಮ ಪಯಣ ಅಡ್ಡಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಸಂಗೊಳ್ಳಿಗೆ ಹಾಕೊಂಡಿದ್ದೀನಿ. ಸಂಗೊಳ್ಳಿ ಅಂತಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇದಾರಲ್ಲ, ಅವರು ಹುಟ್ಟಿದಂಥ ಊರು, ಅವರ ಸ್ವಂತ ಊರು. ಇಲ್ಲಿಂದ 23 ನಿಮಿಷ 16 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಬನ್ನಿ ಇವಾಗ ಇಲ್ಲಿಂದ ಸಂಗೊಳ್ಳಿಗೆ ಹೋಗೋಣ. ಸಂಗೊಳ್ಳಿಯಿಂದ ನೆಕ್ಸ್ಟು ಬಾದಾಮಿ ಕಡೆಗೆ ಹೋಗ್ತೀನಿ. ಸೌದತ್ತಿ ಎಲ್ಲಮ್ಮನೂ ಕೂಡ ಸಿಗುತ್ತೆ. ಹಾಗೆ ಒಂದು ರೌಂಡ್ ನೋಡ್ಕೊಂಡು ಅಲ್ಲಿ ಏನಾಯಿತು ಅಂತಂದರೆ ಪಾಪು ಓಡ್ಕೊಂಡು ರೋಡಿಗೆ ಬತ್ತೈತೆ. ದೇವರೇ, ಒಂಚೂರು ಮಿಸ್ ಆಗಿದ್ದಿದ್ರೆ ಕಷ್ಟ. ಮತ್ತು ಈ ರೀಸನ್ ಇದೆಯಲ್ಲ, ಇದು ಎಷ್ಟು ಸ್ವಾತಂತ್ರ್ಯಕ್ಕೋಸ್ಕರ ಪಾಪ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಎಷ್ಟು ಮಹಾತ್ಮರಿದ್ದಾರೆ ಅಂತಂದರೆ ಇಲ್ಲಿ ನೀವು ಕೇಳಿದ್ದೀರಲ್ವಾ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ ಎಲ್ಲ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರು ಸಿಗ್ತಾರೆ. ನಾವು ಯೂಶ್ವಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಅಂದ ತಕ್ಷಣ ಯಾವಾಗಲೂ ಉತ್ತರದವ್ರನ್ನ ಹೇಳ್ತೀವಿ. ಹೌದು, ಖಂಡಿತ ಅವರು ಕೂಡ ಮಾಡಿದ್ದಾರೆ. ಆದರೆ ನಮ್ಮ ನೆಲದಲ್ಲಿ ಬೆವರು ಸುರಿಸಿ ಬ್ರಿಟಿಷರ ವಿರುದ್ಧ ಎದೆ ಉಬ್ಬಿಸಿ ನಿಂತಂಥ ಗಣ್ಯರಿವರು. ನಾವು ಇವರನ್ನು ಕೂಡ ಅನುಸರಿಸ್ಕೊಬೇಕು. ನಮ್ಮ ಮಕ್ಕಳಿಗೆ ಪದೇ ಹೇಳ್ತಾ ಹೋಗಬೇಕು, ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಇವ್ರುಗಳು ಅಂತ. ಇದು ಮರೆಮಾಚ ಇದ್ದಂಗೆ ಅದೊಂದು ಕಾಲಕ್ಕೆ ಮರೆತೇ ಹೋಗ್ಬಿಡುತ್ತೆ. ಆ ಮರೆಯೋ ಥರ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು. ಓಕೆ, ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಸಂಗೊಳ್ಳಿಗೆ ಹೋಗುತ್ತೆ. ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಓಕೆ, ಆ್ಯಕ್ಚುಲಿ ಇಲ್ಲಿ ಕಿತ್ತೂರು ಕೋಟೆ ಇದೆ, ತುಂಬ ಸ್ಥಳಗಳಿದೆ. ಆದರೆ ನನ್ನ ಧ್ಯೇಯ ಏನು ಅಂತಂದರೆ ಉತ್ತರ ಕರ್ನಾಟಕದ 13 ಜಿಲ್ಲೆನೂ ನಾನು ತಿರುಗಾಡಬೇಕಾಗಿರೋದ್ರಿಂದ ಪ್ರತಿ ಜಿಲ್ಲೆಯಲ್ಲಿ ತುಂಬ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇಲ್ಲ. ನಂದು ವೇ ಅಂತಂದರೆ ಈ ರೂಟ್ ಏನಿದೆಯೋ ರೂಟ್ಗೆ ಯಾವುದಿದೆ ಮತ್ತು ಅಲ್ಲಿ ನಾನು ನೋಡೋಂಥ ಪ್ರಮುಖ ಸ್ಥಳ ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು ಸಲ ಬರ್ತೀನಿ. ನಾರ್ತ್ ಕರ್ನಾಟಕ ಅಂತಲೇ ಫುಲ್ಲು ರೈಡು ಮತ್ತು
ಪ್ರತಿ ಡಿಸ್ಟಿಕ್ ವೈಸ್ ಮಾಡ್ತೀನಿ. ಆ ಟೈಮಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ತೀನಿ. ಆವಾಗ ಪ್ರತಿ ಜಾಗಗಳನ್ನು ನೋಡಿಕೊಂಡು ತಿರುಗಾಡ್ಕೊಂಡು ಅದನ್ನು ಪ್ರಮೋಟ್ ಮಾಡಿಕೊಂಡು ಟೂರಿಸಮ್ಗೆ ನನ್ನಿಂದ ಇಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಏನು ಸೇವೆ ಮಾಡ್ಬೋದು ಅದನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ. ನಾನು ಹೈವೇಯಲ್ಲಿ ಬರಬೇಕಾದ್ರೆ ಅಷ್ಟೇನು ನೀರು ಸೋರ್ಸು ಅಂತ ಕಾಣಿಸ್ಲಿಲ್ಲ. ಬಟ್ ಆದರೆ ನೋಡಿ ಸಂಗೊಳ್ಳಿ ಇಲ್ಲೆಲ್ಲ ಬರ್ತಾ ಇದ್ದಂಗೆ ಬಿದಿರಿಂದು ಮರ ಇದೆ ಅಂತಂದರೆ ಇದು ಮಳೆಗಾಲಕ್ಕೆಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ವ್ಯವಸಾಯದ ಗುರುತುಗಳು ಅಷ್ಟೇ ಅದ್ಭುತವಾಗಿ ನಡೀತಾ ಇದೆ. ಕೆಲವೊಂದು ಕಡೆ ಒಂದಷ್ಟು ನೆಲಗಳು ಸುಮ್ಮನೆ ಇದ್ದಾವೆ ಅಂತ ಕಾಣಿಸುತ್ತೆ, ಅದು ಬೆಜ್ಜಲ್ ಭೂಮಿಗಳು. ಇಲ್ಲಿ ಯೂಶ್ವಲಿ ನಾನು ನೋಡ್ದಂಗೆ ಹತ್ತಿ, ಮೆಕ್ಕೆಜೋಳ ಮತ್ತು ಮಾಮೂಲಿ ಜೋಳದ ರೊಟ್ಟಿ ಮಾಡ್ತಾರಲ್ಲ ಆ ಜೋಳ, ಈ ಬೆಳೆಗಳು ನನ್ನ ಕಣ್ಣಿಗೆ ಕಾಣಕ್ಕೆ ಸಿಗುತ್ತೋ. ಸೊ ಸಂಗೊಳ್ಳಿಗೆ ಬಂದೆ. ಇನ್ನೊಂದು 1 ಕಿಲೋಮೀಟ್ರ್ ಹೋದರೆ ಊರು ಒಳಗಡೆ ಹೋಗ್ತೀನಿ. ಬೈಲಹೊಂಗಲ 18 ಕಿಲೋಮೀಟ್ರ್ ಇಲ್ಲಿಂದ. ನೋಡಿ ಇದು ಸಂಗೊಳ್ಳಿ ಊರು. ಆ್ಯಕ್ಚುಲಿ ಊರನ್ನ ನಾನು ಬಳಸ್ಕೊಂಡು ಬರ್ತಾ ಇದ್ದೀನಿ ಹಿಂಗಿಂದ ಈ ಕಡೆಗೆ. ಸಂಗೊಳ್ಳಿ ರಾಯಣ್ಣ ಅವ್ರ ಮನೆ ಏನಾದರೂ ಇಲ್ಲಿ ಇದೆಯಾ ಕೇಳಿ ನೋಡಬೇಕು. ಓಲ್ಡ್ ಸ್ಟೈಲ್ ಮನೆಗಳಿದೆ ಗೊತ್ತಾ, ಅಂದರೆ ಮನೆ ಇರುತ್ತೆ, ಅದರ ಮುಂದೆ ಕಾಂಪೌಂಡು, ಆ ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗೋಕ್ಕೂ ಒಂದು ಗೇಟ್ ಥರ ಅಂದರೆ ಬಾಗಿಲು ಥರ ಮಾಡಿರ್ತಾರೆ ನೋಡಿ. ಆ ಸಿಸ್ಟಮ್ ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ಅದರ ಒಳಗಡೆ ಹಸು ಕರು ದನ ಎಲ್ಲ ಇರ್ತವೆ. ಅವುಗಳಿಗೆ ಸೇಫ್ಟಿಗೆ ಏನೋ ಒಂಥರ ಮಕ್ಕಳಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತವೆ. ಆ ಥರ ಆಚಾರ ಎಲ್ಲ ಇದ್ದು ಹಂಗಿದ್ರೆ ನಂಗೆ ಮನೆ ಒಂಥರ ಇಷ್ಟ ಆಗ್ಬಿಡುತ್ತೆ. ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಮನೆ ಎಲ್ಲಿ ಬರುತ್ತೆ? ಅವ್ರದ್ದು ಇಲ್ವಾ? ಓಕೆ ಅಣ್ಣ, ಚಾಮರಾಜನಗರ. ಹಾಂ ಹಾಂ, ಹೌದು ಹೌದು. ಏನು ಇದು ನಮ್ಗೆ ಅರ್ಥ ಆಗಲಿಲ್ಲ ಅಣ್ಣ. ಏನಂದರೆ ಇದು ಮೊಬೈಲ್ಗಳಲ್ಲಿ ರಮ್ಮಿ ಆಡಿ ಅಂದ್ಬಿಟ್ಟು ಅಡ್ವರ್ಟೈಸ್ ಕೊಡ್ತಾರೆ ಗೊತ್ತಾ. ಹುಡುಗರುಗಳೆಲ್ಲ ಅದರಲ್ಲಿ ಕೂತ್ಕೊಂಡು ಆಡಿಕೊಂಡು ಲಕ್ಷಗಟ್ಟಲೆ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅದು ಬೇರೆ ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ. ಭಾರತದಲ್ಲಿ ಇಷ್ಟು ರಾಜ್ಯಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಅದನ್ನು. ಕರ್ನಾಟಕದಾಗ ಯಾಕೆ ಮಾಡತ್ತಿಲ್ಲ ಅಂತ ಕ್ವಶನ್ನು. ಜೊತೆಗೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಕಿತ್ತಡಿ ಕಿರಣ್ ಅಂತ. ಅದರಲ್ಲಿ ಹಿಂಗೆ ಊರೂರಲ್ಲಿ ಹೆಂಗಿದ್ರು ನಾನು ಬೈಕಲ್ಲಿ ಹೋಗ್ತಿರ್ತೀನಿ, ಒಂದು ಮೆಸೇಜ್ ಹಾಕಿ ವಿಡಿಯೋ ಹಾಕಿದ್ರೆ ಅಟ್ಲೀಸ್ಟ್ ನೋಡೋ ಜನಕ್ಕೆ ಅದು ಅರ್ಥ ಆಗುತ್ತೆ. ಅಥವಾ ಯಾರು ಆಡ್ತಾ ಇದ್ದರೆ ಓ ತಪ್ಪು ಇದು ಬಿಡಬೇಕು ಅಂತ ಬಿಡ್ತಾರೆ. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನೀವು ಅಣ್ಣ ಯಾವ ಊರು? ಕಿತ್ತೂರು. ಕಿತ್ತೂರಾ ಅಣ್ಣ? ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಹುಟ್ಟಿದ ಊರು ಇದು. ಓಕೆ. ಅವ್ರದ್ದು ಗಲ್ಲಿಗಾಗಿದ್ದು ನಂದಗಡದಲ್ಲಿ. ನಂದಗಡ ಇಲ್ಲಿಂದ ಖಾನಾಪುರ ಹತ್ರ ನಂದಗಡ ಇದೆ. ಓಕೆ. ಗಲ್ಲಿಗಾಗಿದೆ. ಓಕೆ. ಹುಟ್ಟೂರು ಸಂಗೊಳ್ಳಿ. ಅಲ್ಲಿ ಗಾರ್ಡನ್ ಇದೆ. ಸ್ಟ್ಯಾಚು ಮಾಡಿದಾರಾ? ಗಾರ್ಡನ್ ಇದೆಯಾ? ಎಲ್ಲಿ ಅಣ್ಣ? ಇಲ್ಲೇ ಒಳಗೆ ಹೋಗಿ. ಓಕೆ. ಬಸ್ ಸ್ಟ್ಯಾಂಡ್ ಹತ್ರ ಸ್ಟ್ಯಾಚು ಇದೆ. ಓಕೆ ಅಣ್ಣ, ಥ್ಯಾಂಕ್ ಯು. ಮಾತಾಡಿಸಿ ವಿಚಾರಿಸಿದ್ದಕ್ಕೆ ನನಗೂ ಖುಷಿ, ನಿಮ್ಗೆ ಹೇಳಿದೆ ಅಂತ. ನೀವು 4 ಜನಕ್ಕೆ ಹೇಳಿ ಅಣ್ಣ. ಹಾಂ, ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಬಾಯ್. ಬಾಕ್ಸಲ್ಲಿ ಬರ್ಸೋದ್ರಿಂದ ಏನು ಯೂಸು ಅಂದರೆ ಇದೇನೆ. ಕಾರಲ್ಲಿ ಹೋಯ್ತಿರೋರ್ಗೂ ಬೈಕಲ್ಲಿ ಯಾರೇ ಹೋಯ್ತಾ ಇದ್ರು ಒಂದು ಕ್ವಶನ್ ಹುಟ್ಟುತ್ತೆ, ಏನಿದು ಅಂತ. ಅಟ್ಲೀಸ್ಟ್ ಬಂದು ನನ್ನನ್ನು ಕೇಳ್ತಾರಲ್ಲ, ಆ ಕೇಳೋ ಗ್ಯಾಪಲ್ಲಿ ಒಂದು ಮೆಸೇಜನ್ನ ಅವ್ರಿಗೆ ರವಾನೆ ಮಾಡಿಬಿಡ್ಬೋದು. ಅಣ್ಣ, ರಾಯಣ್ಣ ಅವ್ರದ್ದು ಪ್ರತಿಮೆ ಸ್ಟ್ಯಾಚು ಎಲ್ಲಿದೆ? ಓಕೆ ಅಣ್ಣ. ಲೆಫ್ಟಿಗೆ ನೆಕ್ಸ್ಟ್ ಒಂದು 3rd ಕ್ರಾಸಿಗೆ ರೈಟಿಗೆ ಓಡ್ಸರ. ಅಣ್ಣ, ನಾನು ಚಾಮರಾಜನಗರ. ಹಾಂ. ಇವ್ರನ್ನ ರಾಯಣ್ಣನ ಗಲ್ಲಿಗಾಕಿದ ಜಾಗ ಎಷ್ಟು ದೂರ ಆಗುತ್ತೆ ಅಣ್ಣ? 35 ಕಿಲೋಮೀಟ್ರ್. ನಾನು ಬಾದಾಮಿ ಹೋಗ್ಬೇಕು ಇವಾಗ. ಅಂಥವು ಏನಾದರೂ ಸಿಗುತ್ತಾ? ಈ ಕಡೆ ಆಯಿತು. ಓಕೆ ಓಕೆ ಓಕೆ. ಹಂಗಾದ್ರೆ ಇನ್ನೊಂದ್ಸಲ ಬಂದು ನೋಡ್ಕೊಂತೀನಿ ಅದನ್ನು. ಸ್ಮಾರಕ ಭವನ ಅವ್ನು ಎಲ್ಲ ಮಾಡ್ಯಾರ. ಜೀವನ ಚರಿತ್ರೆ ಎಷ್ಟು ಐತಿ ನೋಡ್ರಿ ಗಾರ್ಡನ್. ಸಂಗೊಳ್ಳಿ ರಾಯಣ್ಣ ಅದು ಗಾರ್ಡನ್ ಮಾಡ್ಯಾರ ನೋಡ್ರ. ಕನ್ನಡದ ಎಂತದಿಲ್ಲ. ಇವಾಗ ಮಂದಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ಯಾರ. ಓಕೆ. ನೋಡ್ಕೊಂಡು ರಾಕ್ ಗಾರ್ಡನ್ ಕೋರ್ಸ್ರ. ಇಲ್ಲಿಂದ ನೆಕ್ಸ್ಟ್ ಕಾಣ್ತೈತ್ರಿ 2-3 ಕಿಲೋಮೀಟರ್ ಸರ. ಓಕೆ. ರಾಕ್ ಗಾರ್ಡನ್ ನೋಡ್ಕೊಡ್ತೀರಾ. ಅಲ್ಲಿಂದ ಸ್ಪೇಸ್ ಸರ ನೀವು ಹೋದ್ರ 1-1.5 ತಾಸು ಹೋಗುತ್ತೆ. ಅವ್ನ ಹಿಸ್ಟ್ರಿ ನೀವು ಎಲ್ಲ ರೆಕಾರ್ಡ್ ಮಾಡ್ಬೋದು. ಜೀವನ ಗಲ್ಲಿ ಯೋಸಿದ್ದಲ್ರಿ ಅಲ್ಲಿ ಇಲ್ಲೇ ತೋರ್ಸ್ಯಾರ ಅದನ್ನ ಸರ. ಅದು ಸ್ಪೆಲ್ಲಿಂಗ್ ಹೇಳಿ ಅಣ್ಣ. ರಾವ್ಗಢ ಅಂತನಾ? ರಾಮ್ಗಢ್. ರಾಗ್ RAG. ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ. ನಿಮಗೆ ಅಲ್ಲಿ ಹೇಳ್ಬಿಡ್ತಾರೆ. ನಿಮಗೆ ಮೊದಲು ಅಲ್ಲಿ ಕಳಿಸ್ತಾರೆ ರಾಕ್ ಗಾರ್ಡನ್ ಸರ್. ಹಾಂ, ಇಲ್ಲ ಸ್ಮಾರಕ ಭವನ ನೋಡ್ಕೊಂಡು ಹೋಗಿರಿ ಸರ್. ರಾವ್ಗಢ. ರಾಕ್ ಗಾರ್ಡನ್ ಸರ್. ರಾಕ್ ಗಾರ್ಡನ್ ಇದೆ ನೋಡ್ರಿ. ಅಲ್ಲಿ ಅಲ್ಮಾರ ನೋಡ್ರಿ ಅಣ್ಣ. ಓ, ಈ ಥರ ಇದೆಲ್ಲ ಗಾರ್ಡನ್ ನೋಡ್ರಿ. ಈ ಮನೆ ಉತ್ಸವ ಐತಲ್ರಿ ಸರ್. ಇದು ಎಂಟ್ರೆನ್ಸ್ ಒಳಗಿರಲ್ಲ, ಎಲ್ಲ ಒಳಗಡೆ ಇದು ನೋಡ್ಲಿಕ್ಕೆ ಎಲ್ಲ ಒಳಗಡೆ ಮಾಡ್ಯಾರಿ. ಜನ ಇರ್ತಾರಣ್ಣ ಈಗ? ಎಲ್ಲ ಭಾಳ ಜನ ದೂರದಿಂದ ಬರ್ತಾರೆ ನೋಡಕ್ಕೆ ಗಾರ್ಡನ್ಗೆ. ಹೌದಾ?
ನೋಡ್ಕೊಂಡು ಹೋಗ್ರಿ ಸರ್. ಇದೆಲ್ಲ ನೋಡ್ರಿ ಅವ್ನ ಗಲ್ಲಿ ಹಾರಿಸಿದ್ದು ಇಲ್ಲಿ ಅವ್ಗ ಹಿಡಿದಿದ್ದು ಎಲ್ಲ ನೋಡೋಂಗ್ ಮಾಡ್ಯಾರ ಸರ್ ಒಳಗಡೆ. ಓಕೆ, ನೀವು ಇದೆಲ್ಲ ಮೀಡಿಯಾದಾಗ ರೆಕಾರ್ಡ್ ಮಾಡಿ. ಹೌದು ಹಿಸ್ಟ್ರಿ ಇದೆ ಅವ್ನು ಹಿಡಿದಿದ್ದು ಎಲ್ಲದನ್ನು ಸ್ಕೆಚ್ ಮಾಡಿದ್ರು. ಓಕೆ ಅಣ್ಣ, ನಾನು ಹಂಗಾದ್ರೆ ಈಗ ಫಸ್ಟ್ ಇಲ್ಲಿ ಇದನ್ನ ನೋಡ್ಕೊಂತೀನಿ, ಸ್ಟ್ಯಾಚು. ಸರ್ ಸ್ಮಾರಕ ಭವನ ಇದೆ. ಹಾಂ, ಅದು ನೋಡ್ಕೊ ಹೋಗ್ತೀನಿ, ಅದನ್ನು ನೋಡ್ಕೊಂಡು. ಅಲ್ಲಿಂದ ರಾಕ್ ಗಾರ್ಡನ್ ಹೋಗ್ರಿ, ನೋಡ್ಕೊಂಡು ಹೋಗ್ರಿ. ಓಕೆ ಅಣ್ಣ, ರಾಕ್ ಗಾರ್ಡನ್. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು, ಬಾಯ್. ರಾಕ್ ಗಾರ್ಡನ್ ಅಂತೆ, ನೋಡೋಣ. ಆದರೆ ಅಲ್ಲಿಗೂ ಹೋಗಿ ಹೊಟ್ಟೋಗೋಣ ಅಲ್ವಾ. ನೋಡಿ, ಇವೆಲ್ಲ ಓಲ್ಡ್ ಸ್ಟೈಲ್ ಹೌಸ್ಗಳು. ಓಕೆ, ಎಷ್ಟು ಸೈಲೆಂಟಾಗಿದೆ ನೋಡಿ ಊರು. ಹಳೆ ಮನೆಗಳು, ಎಲ್ಲ ಮನೆಗಳಲ್ಲೂ ಸಂಗೊಳ್ಳಿ ರಾಯಣ್ಣನ ಫೋಟೋನ ದೇವ್ರ ಥರ ಮುಂದೆನೇ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಅವರ ಹಳೆ ಅಂದರೆ ತಾತ ಮುತ್ತಾತರ ಜೊತೆ ಅವ್ರುಗಳನ್ನು ಹಾಕಿದ್ದಾರೆ ಫೋಟೋದಲ್ಲಿ. ಇದು ಲಗೇಜ್ ಅಣ್ಣ, ಜೊತೆಗೆ ಇದು ಜೂಜು ಮುಕ್ತ ಕರ್ನಾಟಕ ಅಭಿಯಾನ ಅಂತ. ಈ ಆನ್ಲೈನಲ್ಲಿ ಜೂಜೆಲ್ಲ ಆಡ್ತಾರಲ್ಲ ಮೊಬೈಲಲ್ಲಿ, ಅದು ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಲಿ ಅಂತ. ರಮ್ಮಿ ಗೇಮ್ ಆಡ್ತಾರಣ್ಣ, ಇಲ್ಲೂ ಆಡೋರು ಇದ್ದಾರ, ಆಡ್ತಾರಲ್ಲ ಫೋನಲ್ಲಿ. ಅದು ಆಡಬಾರ್ದು, ಅದು ತಪ್ಪು ಅಂತ ಗೌರ್ಮೆಂಟ್ಗೆ ಹೇಳೋಕೆ ಅಣ್ಣ ಈ ರೈಡು. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗೂ ಓಡಾಡ್ಕೊಂಡಿದ್ದೀನಿ. ಫೋನಲ್ಲಿ ಮಾಡ್ತಾರಲ್ಲ ಅದಲ್ಲ ಅಣ್ಣ, ನಂದು ಯೂಟ್ಯೂಬ್ ಚಾನಲ್ ಇದೆ ಅಣ್ಣ. ಅದ್ರಾಗೆ ಅವೇರ್ನೆಸ್ ಥರ ಒಂದು ಜಾಗೃತಿ ಕಾರ್ಯಕ್ರಮ ಥರ ಮಾಡ್ಕೊಂಡು ಹೋಗೋದು. ನೀವು ಸರ್ಕಾರಿ ಸ್ಕೂಲು ID ಕಾರ್ಡ್ ಎಲ್ಲ ಕೊಟ್ಟಿದ್ದಾರಾ? ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ. ಎಷ್ಟನೇ ಕ್ಲಾಸು? ಈಗ 2ನೇ ಕ್ಲಾಸಾ? ಏನದು, ಇದೇನಿದು? ಆಟ ಆಡೋಕ್ಕೆ. ನೀವೇನು ಇಬ್ಬರು ಜೊತೆಲೇ ಇದ್ದೀರಲ್ಲ, ಯಾಕೆ? ಹಾಂ, ಇರು, ಹಾಕು ಫ್ರೆಂಡ್ಸು ಅಂತನಾ? ಹಾಕು ಕೈ ಹಾಕು. ಹಾಂ, ಬಾಯ್. ನಂಗೆ ಕೈ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ. ಥ್ಯಾಂಕ್ ಯು. ಚೆನ್ನಾಗಿ ಓದಿ. ಇಲ್ಲಿದೆಯಲ್ಲ ರಾಯಣ್ಣನವರ ಪ್ರತಿಮೆ, ಇದನ್ನು ನೋಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಮೇಲೊಂದು ಅಟ್ಟ, ಹಂಚಿನ ಮನೆ, ದೊಡ್ಡ ಮನೆ, ಹಸುಗಳು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಊರು. ಇಲ್ಲಿ ಯಾರ್ದಾರು ಮನೇಲಿ ನೀರು ಕುಡ್ಕೊಂಡು ಹೋಗ್ಬೇಕು. ಎಸ್, ಬಂದ್ವಿ. ಚನ್ನಪ್ಪ ಹೊಳೆಪ್ಪನವರು ವಕೀಲರು ಆ ಕಾಲದಲ್ಲೇ. ಸಂಗೊಳ್ಳಿ ರಾಯಣ್ಣನಿಗೆ ಗುಡಿನೇ ಕಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ, ಇಲ್ಲಿಗೆಲ್ಲ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದ. ಸ್ಕೂಲಲ್ಲಿ ಕೇಳ್ತಾ ಇದ್ದೆ. ಮತ್ತು ಡಿ ಬಾಸ್ ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಫಿಲಮ್ ಇದೆ ಗೊತ್ತಾ, ಅದೆಲ್ಲ ನೋಡಬೇಕಾದ್ರೆ ಮೈ ಜುಮ್ ಅನ್ನೋದು. ಆದರೆ ಇವತ್ತು ಅದೇ ಜಾಗಕ್ಕೆ ಬಂದು ವಿಸಿಟ್ ಮಾಡ್ತಾ ಇರೋ ಖುಷಿ ಇದೆಯಲ್ಲ, ಅದು ಬೇರೆ ಲೆವೆಲ್ ಫೀಲು. ಎಲ್ಲ ಆರಾಮಾಗಿ ನೋಡಿ, ಈ ಥರ ನಾವು ಇವಾಗ ರೆಸ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಯಾರು ಹೇಳಿ? ಅವ್ರು ಮಾಡಿರೋ ಆ ತ್ಯಾಗ ನಮ್ಮನ್ನು ಇವತ್ತಿಷ್ಟು ಆರಾಮಾಗಿ ಇಲ್ಲಿ ಕೂರೋ ಥರ ಮಾಡಿದೆ. ಪೂಜೆನೂ ಮಾಡ್ತಾರಾ ದೇವ್ರಂಗೆ? ಗ್ರೇಟ್ ಅಣ್ಣ. ಚಾಮರಾಜನಗರ. ನಾನು ಅಲ್ಲಿ ಫೋಟೋ ತೆಗ್ಸ್ಕೊಂತೀನಿ ತಾತ ಬೈಕಲ್ಲಿ. ನಾನು ಬೈಕಿಂದ ಬಂದಿದ್ದೀನಲ್ಲ, ಅದಕ್ಕೆ ಅಲ್ಲೊಂದು ಫೋಟೋ ಬೇಕು. ಸೇರಿಸಿ ಬಂಡು ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾ ಸುಲಿಗೆ ಕೋರಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡುಗ್ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರಿತೀರಿ ಕುಂಪಣಿ ಸರ್ಕಾರಕ್ಕೆ ಕತ್ತಿ. ಯಾವ ತಿಂಗಳಾಗ ಅಣ್ಣ ಇಲ್ಲಿ ಉತ್ಸವ ನಡೆಯೋದು? ಜನವರಿಗಾ? ಡೇ 12-13 ಪ್ರತಿ ವರ್ಷ. ಈ ವರ್ಷ 17-18 ಯಾಕಂತ ಹೇಳಿದ ಸಿದ್ದರಾಮಯ್ಯ ಬರೋ ಸಂಬಂಧ, ರಾತ್ರಿ ಸಂಬಂಧ, ಸಾಲಿ ಸಂಬಂಧ ಇವತ್ತು 17-18 ಈ ವರ್ಷ. ಹೊಸ ಮೇಲಿದು 12-13
ಪ್ರತಿ ವರ್ಷ ಜನವರಿ 12-13ಕ್ಕೆ ಇಲ್ಲಿ ರಾಯಣ್ಣನ ಉತ್ಸವ ನಡೆಯುತ್ತೆ. ಯಾರು ಬೇಕಾದರೂ ಬರ್ಬೋದು ಅಣ್ಣ, ಯಾರು ಬೇಕಾದ್ರೂ ಬರ್ಬೋದು, ಬಂದು ಉತ್ಸವ ನೋಡ್ಕೊಂಡು ಹೋಗ್ಬೋದು. ನಿಮ್ಗೇನು ಅನಿಸುತ್ತೆ ಅಣ್ಣ? ನೀವು ಈಗ ರಾಯಣ್ಣ ಅವರ ಊರವರಾಗಿ, ಈಗ ನಾವು ಯಾವುದೋ ಭಾಗದವರು, ಅವರು ಸ್ವಾತಂತ್ರ್ಯಕ್ಕಾಗಿ ಅವ್ರು ಹೋರಾಡಿರೋದು ಅದೆಲ್ಲ ನೆನೆಸ್ಕೊಂಡು ಇಲ್ಲಿವರೆಗೂ ಬರ್ತೀವಲ್ಲ, ನೀವು ಅದೇ ಊರವರಾಗಿ ನಿಮ್ಗೆ ಏನು ಫೀಲ್ ಆಗುತ್ತೆ? ಏನು ಅನಿಸುತ್ತೆ ರಾಯಣ್ಣ ಅವ್ರ ಬಗ್ಗೆ, ಅವ್ರು ಕೊಟ್ಟಿರೋ ಕೊಡುಗೆ ನಿಮ್ಗೆ ಏನು ಅನಿಸುತ್ತೆ? ಊರ್ಮಡಿಯಾಗಲೆಂದು ಹರಸಿ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದು, ಸ್ವೀಕರಿಸು ಕಂದ. ನಂಬಿದವರಿಗೆ ಇಂಬು ಕೊಡೋ ಶಕ್ತಿ ಪ್ರದಾಯಿಣಿ. ಇವತ್ಗ ನನ್ನ ಜನ್ಮ ಪಾವನಾತು. ರಾಯ, ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ.